ಯುದ್ಧ ಬೇಡ ಶಾಂತಿ ಬೇಕು ಇದು ಎಲ್ಲರ ಒಂದು ಮನವಿ ಹಾಗೆ ಎಲ್ಲರ ಒಂದು ಆಸೆನೇ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ನಾವು ತಾರಾ ಅವರ ಮನೆಯಲ್ಲಿರುವಂಥದ್ದು. ತಾರಾ ಅವರು ಯುದ್ಧ ಬೇಡ ಶಾಂತಿ ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಪೂಜೆ ಮಾಡಿಸ್ತಾರೆ ಮೇಡಮ್. ಒಂದು ಒಳ್ಳೆಯ ಕೆಲಸ. ಸೊ ಸಹಜವಾಗಿ ಒಂದು ಪ್ರತಿಕಾರ ಅಂದಾಗ ಸಿಟ್ಟು ಬರುತ್ತೆ, ಹೋಗಿ ಅವ್ರ ಮೇಲೆ ದಾಳಿ ಮಾಡಬೇಕು ಅನ್ನುವಂತಾಗ. ಆದರೆ ಯುದ್ಧ ಅಂತ ಬಂದಾಗ ಭಯ ಎಲ್ಲರಿಗೂ ಇರುತ್ತೆ. ಸೊ ಯುದ್ಧ ಬೇಡ ಶಾಂತಿ ಬೇಕು. ಹಾಗೆಯೇ ಅಭಿನಂದನ್ ಹೊರಗೆ ಬರ್ತಾ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಮನೆಯಲ್ಲಿ ಒಂದು ಪೂಜೆ ನಡೀತದೆ, ಏನು ಪೂಜೆ ಅನ್ನೋದು? ಭಯ ಅನ್ನೋದಿಲ್ಲ ಜೇವೂರ್. ಭಯ ಅನ್ನೋದಕ್ಕಿಂತ ಯುದ್ಧದಿಂದ ಬೇರೆ ಆಗುವಂಥ ಪರಿಣಾಮಗಳ ಬಗ್ಗೆ ನಮಗೆ ಒಂದು ಚೂರು ಎಲ್ಲೋ ಒಂದು ಕಡೆ ಕಾಳಜಿ ಇದೆ. ಯಾಕಂತಂದರೆ ಯುದ್ಧದಿಂದ ಅಫ್ಕೋರ್ಸ್ ನಾವು ಅವರು ಒಂದು ಮಾಡಿದ್ರೆ 100, 1000 ಅಥವಾ 10,000 ಮಾಡೋಷ್ಟು ಶಕ್ತಿ ನಮ್ಮಲ್ಲಿ ಭಗವಂತ ಎಲ್ಲದರಲ್ಲೂ ಕರುಣಿಸಿದ್ದಾನೆ. ನಮಗೆ ಶಾಂತಿ ಬೇಕು ಅಂತ ಯಾಕೆ ಹೇಳ್ಕೊಳ್ತೀವಿ ಅಂದರೆ, ನಾವು ಭಾರತೀಯರು ಯಾವತ್ತೂ ಶಾಂತಿ ಪ್ರಿಯರು. ಯಾರನ್ನೂ ಕೆರಳಿಸ್ಕೊಂಡು ಅಥವಾ ಯಾರನ್ನೂ ಇದು ಮಾಡ್ಕೊಂಡು ಹೋದವರಲ್ಲ. ಆದರೆ ಪಕ್ಕದ ದೇಶದವರು ನಮ್ಮನ್ನು ನಿಜವಾಗ್ಲೂ ನಮ್ಮನ್ನು ಟೆಸ್ಟ್ ಮಾಡ್ತಿದ್ದಾರೆ, ಆಸಿಡ್ ಟೆಸ್ಟ್ ಥರ. ಈ ಅಭಿನಂದನನ್ನು ಬೆಳಗ್ಗೆ ಬಿಡ್ತೇವೆ ಅಂತ ಹೇಳಿದರು, ಆಮೇಲೆ ಮಧ್ಯಾಹ್ನ 1 ಗಂಟೆ ಅಂತ ಹೇಳಿದರು, ಅದಾದಮೇಲೆ 5 ಗಂಟೆ ಅಂತಾರೆ. ಅಂದರೆ ಅವರ ಕುತಂತ್ರ ಮತ್ತು ಕುಹುಕ ಬುದ್ಧಿ, ಅದಕ್ಕೆ ಇತಿಹಾಸ ಇದೆ. ಅದು ಯಾವಾಗಲೂ ಅವರು ನಾವು ಏನು ಮಾಡೋದಿಲ್ಲ, ನಮಗೇನು ಇಲ್ಲ, ನಾವು ಶಾಂತಿ ಮಂತ್ರ ಪಠಿಸ್ತೇವೆ ಅಂತ ಅವ್ರು ಹೇಳ್ತಾನೆ ಬಾಂಬ್ಗಳು ಹಾಕಿರೋದು ನಮಗೆ ಎಲ್ಲರಿಗೂ ಗೊತ್ತಿದೆ. ಸೊ ನಮಗೆ ಎಲ್ಲಿ ಅಂದರೆ ಇನ್ನೆಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ದೇಶ ಅಂತ ಬಂದಾಗ ಇಲ್ಲಿ ಪಕ್ಷ ಬರೋದಿಲ್ಲ, ಜಾತಿ ಬರೋದಿಲ್ಲ, ಮತ ಬರೋದಿಲ್ಲ, ಧರ್ಮ ಬರೋದಿಲ್ಲ. ಇಲ್ಲಿ ಎಲ್ಲರೂ ಒಂದೇ, ಇಲ್ಲಿ ಎಲ್ಲರೂ ನಾವು ಒಂದಾಗಿರ್ಬೇಕಾದ್ರೆ ನಮಗೆ ದೇಶ ಮುಖ್ಯ ಮೊದಲನೇದಾಗಿ. ಅದರಿಂದ ದೇಶದಲ್ಲಿ ಶಾಂತಿ ಇದ್ದರೆ, ನಮ್ಮ ದೇಶದಲ್ಲಿ ನೆಮ್ಮದಿ ಇದ್ದೆ, ನಮ್ಮ ದೇಶದಲ್ಲಿ ಆರೋಗ್ಯವಾಗಿದ್ದರೆ ನಾವು ಎಲ್ಲರೂ ಚೆನ್ನಾಗಿರೋಕ್ಕೆ ಸಾಧ್ಯ ಆಗ್ತದೆ. ಸೊ ನಾವು ಒಂದು ಸಾಂಕೇತಿಕವಾಗಿ ನಾನು ಇಂದು ಬೆಳಗ್ಗೆ ಅಂದರೆ ನಾವು ಮಾತಾಡ್ತಾ ಇರಬೇಕಾದ್ರೆ, ಒಂದು ದೇವಸ್ಥಾನದಲ್ಲಿ ಕುಳಿತು ಮಾತನಾಡ್ತಾ ಇರಬೇಕಾದ್ರೆ ಈ ಥರದ್ದು ಏನೋ ಆಗ್ತಾಯಿದೆ, ಈ ಥರ ಕುತಂತ್ರಗಳನ್ನು ಇತಿಹಾಸಗಳನ್ನು ಅಲ್ಲಿನ ಪುರೋಹಿತರು ಹೇಳ್ತಾಯಿದ್ರು. ಲಾಸ್ಟ್ ಟೈಮು ಹೀಗೆ ಮಾಡಿದ್ರು ಮೇಡಮ್, ಆವಾಗಲೂ ಹಂಗೆ ಮಾಡಿದ್ರು ಅಂತ ಹೇಳ್ತಿದ್ದಾಗ, ಹೌದಾ ಹಾಗೆ ಮಾಡಿದ್ರು, ಇವಾಗ ಏನಾದರೂ ಇದೆಯಾ? ಯಾಕೆಂದರೆ ನಾವು ಮಧ್ಯದಲ್ಲೇ ಕೇಳ್ತಿದ್ವಿ, ಪಾಕಿಸ್ತಾನದ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ, ಅವನ್ನ ರಿಲೀಸ್ ಮಾಡಬಾರ್ದು ಅಂತ ಅವರೇನೋ ಹಾಕಿದ್ದಾರೆ. ಈ ಕುತಂತ್ರಗಳನ್ನು ಸಹಿಸುವಂಥ ಶಕ್ತಿ ನಮಗೆ ಕೊಟ್ಟಿಲ್ಲ ಭಗವಂತ. ಆದ್ದರಿಂದ ನಮಗೆ ಕೇಳ್ಕೊಳ್ಳೋದಿಷ್ಟೇ, ನಮಗೆಲ್ರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯದನ್ನು ಕೇಳುವಂಥ, ಒಳ್ಳೆಯದನ್ನು ನೋಡುವಂಥ ದಿನಗಳು ಖಂಡಿತವಾಗ್ಲಿ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತಿನ ಪೂಜೆನ ಹಮ್ಮಿಕೊಂಡಿದ್ದೀನಿ. ಓಕೆ. ಸೊ ಪೂಜೆ ಅಂದಾಗ ತಕ್ಷಣ ಸಹಜವಾಗಿ ಶುರು ಒಂದು ಯಾಗ ಇರುತ್ತೆ. ಸೊ ಶಾಂತಿಗಾಗಿ ಯಾಗ ಮಾಡುವಂಥದ್ದು. ಬಟ್ ಇಲ್ಲೇನೋ ಪುಷ್ಪ ಯಾಗ ಅನ್ನುವಂಥದ್ದು ಏನದು ಆ್ಯಕ್ಚುಲಿ? ಪುಷ್ಪಯಾಗ ದೇವರಿಗೆ ಬೇರೆ 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 ಜಾತಿಯ ಅಥವಾ ಹೂವುಗಳನ್ನು ಸ್ವಾಮಿಗೆ ಅರ್ಪಿಸೋದ್ರ ಮೂಲಕ. ಇದು ಮಾಘ ಮಾಸದಲ್ಲಿ ಶಿವನಿಗೆ ತುಂಬ ಶ್ರೇಷ್ಠವಾಗುತ್ತೆ. ಶಿವನಿಗೆ ಅಭಿಷೇಕ ಮಾಡ್ತಾ ಮಹಾವಿಷ್ಣುವಿಗೆ, ನಮ್ಮ ಮನೆಯ ದೇವರು ತಿರುಪತಿಯ ಅವನಿಗೆ ಪುಷ್ಪಯಾಗ ಮಾಡೋದ್ರಿಂದ ಒಂದು ರೀತಿಯಾಗಿ ನಮ್ಮ ಎಲ್ಲ ರೀತಿಯ ನಮ್ಮ ಮನಸ್ಸಿನ ಎಲ್ಲ ಭಾವನೆಗಳ ಪುಷ್ಪಗಳನ್ನು, ಅಂದರೆ ನಾವು ಕಲರ್ಸ್ ಅನ್ನೋದು ಏನಂತಂದರೆ ನಮ್ಮ ಭಾವನೆಗಳನ್ನು ನಾವು ಬಣ್ಣಗಳನ್ನಾಗಿ ವಿಂಗಡಿಸ್ತೀವಿ. ಆ ಎಲ್ಲ ಬಣ್ಣಗಳ ಹೂವುಗಳನ್ನು ಅವನಿಗೆ ಸಮರ್ಪಣೆ ಮಾಡಿ, ಅವನ ಪಾದಕ್ಕೆ ಸಮರ್ಪಣೆ ಮಾಡಿ, ಎಲ್ಲದರಿಂದನೂ ಎಲ್ಲ ಬಣ್ಣಗಳು ಕಳೆದು ನಮ್ಮಲ್ಲಿ ಶಾಂತಿಯ ಬಣ್ಣ, ಬಿಳಿಯ ಬಣ್ಣ, ತಿಳಿಯ ಬಣ್ಣ, ಶುಭ್ರದ ಬಣ್ಣ ನಮಗೆ ಕೊಡುವಂಥದ್ದಾಗಲಿ, ನಮ್ಮ ಜೀವನದಲ್ಲಿ ಆರೋಗ್ಯ ಕೊಡುವಂಥದ್ದಾಗಲಿ ಅನ್ನೋದ ಅರ್ಥವೇ ಈ ಪುಷ್ಪಯಾಗದ. ಓಕೆ. ಒಂದು ಖುಷಿಯಾಗುವಂಥ ವಿಚಾರ, ಎಲ್ಲ ಶಾಸ್ತ್ರೋಕ್ತವಾಗಿ ಎಲ್ಲ ಸಕಲ ಸಿದ್ಧತೆಯಿಂದ ನಡೀತಾ ಇರೋಂಥದ್ದು. ಒಂದು ಕಡೆ ಆಚಾರ್ಯಗಳಿದ್ದಾರೆ, ಹಾಗೆಯೇ ಮಂತ್ರ ಪಡಿಸ್ತಂಥ ಹೆಣ್ಮಕ್ಳಿದ್ದಾರೆ. ಸೊ ಒಟ್ಟು ಪೂಜೆ ಒಂದು ಕೈಂಕರ್ಯ ಹೇಗಿರುತ್ತೆ ಅನ್ನೋದು ನಮ್ಮನೇಲಿ ಮೊದಲಿಂದ ಬಂದಿರೋದು ಜೇವೂರ್. ಅದು ಯಾವುದೇ ಒಂದು ಪೂಜೆನ ನಾವು ಕಾಟಾಚಾರಕ್ಕೆ ಮಾಡಿದ್ದೇ ಇಲ್ಲ. ಅಂದರೆ ಸುಮ್ಮನೆ ಮಾಡಿಬಿಡ್ಬೇಕು, ಹೋಗ್ಬಿಡ್ಬೇಕು, ಪೂಜೆ ಮಾಡಬೇಕು, ಆ ಥರದ್ದು ಬರಲ್ಲ ನಮಗೆ ಮೊದಲಿಂದ ನಮ್ಮ ಮನೆಯಲ್ಲಿ ಬಂದಿರೋ ಸಂಸ್ಕಾರ ಏನು ಅಂದರೆ, ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಅದಕ್ಕೆ ಇರುವಂಥ ಶಾಸ್ತ್ರ ಮತ್ತು ಅದಕ್ಕಿರೋ ಸಂಸ್ಕಾರ ಮತ್ತು ಹೇಗೆ ಮಾಡಬೇಕು, ಹೇಗೆ ಸಾಂಪ್ರದಾಯಿಕವಾಗಿ ಮಾಡಬೇಕು, ಹೇಗೆ ಪ್ರಾರಂಭ ಮಾಡಬೇಕು, ಅದನ್ನು ಮೊದಲಿಂದ ನಮ್ಮ ಮನೆಯಲ್ಲಿ ಹೇಳ್ಕೊಳ್ತಾನೆ ಬಂದಿದ್ದಾರೆ. ಅದರಿಂದ ನಮಗೆ ಅದನ್ನೆಲ್ಲ ಬಿಟ್ಟು ಮಾಡಬೇಕು ಅಂದರೆ ನಮಗಾಗೋದಿಲ್ಲ. ಅದರಿಂದ ಒಂದೊಂದು ಸತಿ ನೋಡುವಾಗ ಇದೊಂದು ಸ್ವಲ್ಪ ಜಾಸ್ತಿ ಅಂತ ಅನಿಸ್ಬೋದು ಬೇರೆಯವ್ರಿಗೆ. ಬಟ್ ಇದೇ ಸಂಪ್ರದಾಯ, ಈ ನಿಟ್ಟಿನಲ್ಲೇ ಹೀಗೆ ಪೂಜೆ ಮಾಡಬೇಕು ಅನ್ನೋ ನಿಯಮಗಳಿರ್ತವೆ. ಆ ನಿಟ್ಟಿನಲ್ಲೇ ನಾವು ಪೂಜೆ ಮಾಡಿದ್ರೆ ಒಳ್ಳೆಯದು. ಈ ಥರದ್ದೊಂದು ಶಾಂತಿಗಾಗಿ ಫಸ್ಟ್ ಟೈಮ್ ಮಾಡ್ತಿರೋದ ಆ ಪುಷ್ಪಯಾಗ, ಹಾಗೆಯೇ ಅಭಿನಂದನ್ ಬರ್ತಾ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಟೈಮ್ ಮಾಡ್ತಿರೋದ ಈ ಥರದ್ದು ಅಂದರೆ ಪೂಜೆ? ಈ ಒಂದು ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ದೇಶದಲ್ಲಿ ಶಾಂತಿ ನೆಲೆಸಬೇಕನ್ನುವಂಥ ವಿಚಾರ ಹಿನ್ನೆಲೆಯಲ್ಲಿ ಎಸ್ ಇರಬಹುದು. ಅಂದರೆ ನಾವು ಪ್ರತಿ ಸರಿ ನಾವು ಪೂಜೆ ಪುರಸ್ಕಾರಗಳು ಬಹುಶಃ ಸ್ವಾರ್ಥಕ್ಕಾಗಿ ಮಾಡ್ಕೊಂಡಿದ್ದೀವಿ, ಅಥವಾ ನನ್ನ ಹುಟ್ಟುದಬ್ಬನೋ, ನನ್ನ ಮದುವೆ ದಿನನೋ, ನನ್ನ ಮಗನ ಹುಟ್ಟುದಬ್ಬನೋ, ಈ ರೀತಿ ಯಾವುದೋ ಒಂದು ಕಾರಣಕ್ಕೋಸ್ಕರ ಮಾಡ್ಕೊಂಡಿದ್ದೀವಿ. ಇವತ್ತು ದೇಶಕ್ಕೋಸ್ಕರ ಮಾಡಬೇಕು, ಶಾಂತಿಗೋಸ್ಕರ ಮಾಡಬೇಕು, ಏನೋ ಒಂದು ಸಂಕಲ್ಪ ಮೂಡ್ತು ಮನಸ್ಸಲ್ಲಿ. ಇರಬಹುದು, ಇದೇ ಮೊದಲನೇ ಸಾರಿ ನನಗೆ ತಿಳಿದ ಹಾಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಜಿ. ಸೊ ಇದು ತಾರಾ ಅವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್
ರವಿ ಜೊತೆ ರೇವಂತ್ ಪಿ ಜೇವೂರ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಸುವರ್ಣ ನ್ಯೂಸ್.